ನಮಸ್ತೆ ಆತ್ಮೇರೆ, ನಾನು ಮಣಿಕಂಠ ಜಿ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ಹಲವಾರು ಜನರು ಬೆಳಗ್ಗೆ ಎದ್ದಾಗ ಬಾಡಿ ಸರಿಯಾಗಿ ಡಿಟಾಕ್ಸ್ ಆಗ್ತಾ ಇಲ್ಲ, ಬಾಡಿಲಿ ಟಾಕ್ಸಿಸನ್ನು ಹೊರ ಹೋಗ್ತಾ ಇಲ್ಲ, ಅಥವಾ ಎಂಟೈರ್ ಬಾಡಿಲಿ ಮೆಟಬಾಲಿಸಮ್, ದೇಹದ ಚಯಾಪಚಯ ಕ್ರಿಯೆ ಸರಿಯಾಗಿ ನಡೀತಿಲ್ಲ ಅಂದಾಗ ಈ ಎಲ್ಲದಕ್ಕೂ ಕೂಡ ಹಲವು ಥರದ ಸಪ್ಲಿಮೆಂಟ್ಸನ್ನು ತೆಗೆದುಕೊಳ್ತಾ ಇರ್ತಾರೆ. ಅಂದರೆ ಬೆಳಗ್ಗೆ ಎದ್ದರೆ ಡಿಟಾಕ್ಸಿಫೈ ಡ್ರಿಂಕ್ಸ್ ಅಂತ ಈ ರೀತಿ ಎಲ್ಲ ತೆಗೆದುಕೊಳ್ತಾ ಇರ್ತಾರೆ. ದೇಹದ ಚಯಾಪಚಯ ಮೆಟಬಾಲಿಸಮು ಸರಿಯಾಗಿ ನಡೀತಿಲ್ಲ, ಬಾಡಿ ಡಿಟಾಕ್ಸಿಫೈ ಆಗ್ತಾಯಿಲ್ಲ, ಬಾಡಿ ಟಾಕ್ಸನ್ನು ಹೊರ ಹೋಗ್ತಾ ಇಲ್ಲ, ಸರಿಯಾಗಿ ಡಿಟಾಕ್ಸಿಫೈ ಆಗ್ತಾ ಇಲ್ಲ. ಎಕ್ಸಸೈಸ್ನ ಮುಖೇನ, ಅಂದರೆ ಈ ವಿಡಿಯೋದಲ್ಲಿ ತೋರಿಸ್ತಕ್ಕಂಥ ಒಂದು ಎಕ್ಸಸೈಸ್ನ ಮುಖೇನ ಬಾಡಿನ ಡಿಟಾಕ್ಸಿಫೈಯನ್ನು ನೀವು ನ್ಯಾಚುರಲ್ ಆಗಿ ಉನ್ನತಿಪಡಿಸ್ಬೋದು. ಬಾಡಿಯಲ್ಲಿ ಇರ್ತಕ್ಕಂಥ ಟಾಕ್ಸಿನ್ನ ಹೊರ ಹಾಕಲಿಕ್ಕೆ ಅದು ಸಹಕಾರಿ ಕೂಡ. ಹಾಗೆ ದೇಹದ ಚಯಾಪಚಯ ಕ್ರಿಯೆ ಮೆಟಬಾಲಿಸಮನ್ನು ಉನ್ನತಿಪಡಿಸ್ಬೋದು. ಹಾಗೆ ದೇಹದ ರಕ್ತ ಪರಿಚಲನೆಯನ್ನು ನಾವು ಉನ್ನತಿಪಡಿಸ್ಬೋದು. ಮತ್ತು ದೇಹದ ಎನರ್ಜಿ ಮಟ್ಟವನ್ನು ಕೂಡ ನಾವು ಇನ್ನಷ್ಟು ಉನ್ನತಿಪಡಿಸ್ಬೋದು ಈ ಎಕ್ಸಸೈಸ್ನ ಮುಖಾನ. ಈ ವಿಡಿಯೋದಲ್ಲಿ ತೋರಿಸ್ತಕ್ಕಂಥ ಎಕ್ಸಸೈಸು ನಮ್ಮ ಎಂಟೈರ್ ಬಾಡಿಲಿ ಎಲ್ಲರ ಪೆಟ್ಟಾದಾಗ ಅಥವಾ ಕುಯ್ಕೊಂಡಾಗ ಪೆಟ್ಟಾದಾಗ ರಕ್ತ ಚಿಮ್ಮುತ್ತನ ಹೊರ ಹೊಮ್ಮುತ್ತೆ. ನಮ್ಗೆ ಇದೆಲ್ಲವೂ ಕೂಡ ಎಲ್ರಿಗೂ ಕೂಡ ಗೊತ್ತಿರ್ತಾನೆ. ಅಂದರೆ ಎಂಟೈರ್ ಬಾಡಿ ಬ್ಲಡ್ ವಿಸಲ್ಸಿಂದ ಆವೃತವಾಗಿದೆ. ಅದೇ ರೀತಿ ದೇಹ ಸಂಪೂರ್ಣವಾಗಿ ಮೆರಿಡಿಯನ್ಸಿಂದ ಆವೃತವಾಗಿದೆ. ಆ ಮೆರಿಡಿಯನ್ಸು ದೇಹದ ಪ್ರತಿಯೊಂದು ಇಂಟರ್ನಲ್ ಆರ್ಗನ್ಗಳಿಗೆ ಲಿಂಕ್ ಇದೆ. ಆ ಮೆರಿಡಿಯನ್ಸ್ನ ಮುಖೇನ ಪ್ರಾಣಶಕ್ತಿ ಧಾರಾಕಾರವಾಗಿ ನಿರಂತರವಾಗಿ ಹರಿತಾ ಇರ್ತದೆ. ಅಲ್ಲೆಲ್ಲಾದ್ರೂ ಕೂಡ ಆ ಮೆರಿಡಿಯನ್ ಚಾನಲ್ಗಳಲ್ಲಿ ಬ್ಲಾಕೇಜಸ್ ಆದರೆ ಅಥವಾ ಎನರ್ಜಿ ಇಂಬ್ಯಾಲೆನ್ಸ್ ಆದರೆ ಹಲವು ಥರದ ಹಿಂದೆ ಹೇಳ್ದಂಗೆ ಅನಾರೋಗ್ಯದ ಸಮಸ್ಯೆ ಕೂಡ ಬರುತ್ತೆ. ಹಾಗೆ ಹಿಂದೆ ಹೇಳ್ದಂಗೆ ದೇಹದ ಮೆಟಾಬಾಲಿಸಮ್ ಕುಂದಿರೋದಕ್ಕೂ, ಬಾಡಿ ಡಿಟಾಕ್ಸಿಫೈ ಆಗದೆ ಇರೋದಕ್ಕೂ, ಬಾಡಿಯ ಟಾಕ್ಸಿನ್ ಸಂಪೂರ್ಣವಾಗಿ ಹೊರ ಹೋಗದೇ ಇರೋದಕ್ಕೂ ಕೂಡ ಇದು ಕೂಡ ಕಾರಣವಾಗಿರುತ್ತೆ. ಇಲ್ಲಿ ನಾನು ತೋರಿಸ್ತಕ್ಕಂಥ ಎಕ್ಸಸೈಸ್ ಇದು ಆ ಟ್ಯಾಪಿಂಗ್ ಎಕ್ಸಸೈಸ್ ಅಂತ ಕರೀತಾರೆ. ಸರಿ ಸುಮಾರು ದೇಹದಲ್ಲಿ 8 ಕಡೆ ಟ್ಯಾಪ್ ಮಾಡೋದು. ಆ ರೀತಿ ಮಾಡ್ತಾ ಇದ್ದಂಗೆ ಹಿಂದೆ ಹೇಳಿದಂಥ ಎಲ್ಲ ಸಮಸ್ಯೆಗಳ ನಿವಾರಣೆ ಆಗುತ್ತೆ. ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋದು. ಮೊದಲಿಗೆ ಈ ಮೆರಿಡಿಯನ್ಸ್ ಅಂತ ಹೇಳ್ತೀವಿ. ಮೆರಿಡಿಯನ್ ಅಂದಾಗ ನಮ್ಮ ಕೈಗಳಲ್ಲಿ ಹಾರ್ಟ್ ಮೆರಿಡಿಯನ್ನು, ಪೆರಿಕಾರ್ಡಿಯಂ ಮೆರಿಡಿಯನ್ನು ಮತ್ತು ಲಂಗ್ಸಿಗೆ ಸಂಬಂಧಪಟ್ಟಂಥ ಮೆರಿಡಿಯನ್ನು ಕೈ ಮುಖಾಂತರನ ಹಾದೋಗಿರುತ್ತೆ. ಈ ಭಾಗದಲ್ಲಿ ನೀವು ಮೊಣಕೈ ಇದೆಯಲ್ಲ, ಈ ಮೊಣಕೈನ ಭಾಗದಲ್ಲಿ ಟಾಪ್ ಮಾಡೋದು. ಹೇಗೆ? 1 2 3 4 5 6 7 8 9 10 11 12. ಈ ಕೈಯಲ್ಲಿ 12 ಬಾರಿ, ಈ ಕೈಲಿ 12 ಬಾರಿ. 1 2 3 4 5 6 7 8 9 10 11 12. ಈ ಕೈಯಲ್ಲಿ 12 ಬಾರಿ, ಈ ಕೈಯಲ್ಲಿ 12 ಬಾರಿ. ಈ ರೀತಿ ಮಾಡೋದ್ರಿಂದ ಹಾರ್ಟ್ ಪಾಲ್ಪಿಟೇಷನ್ನ ಸಮಸ್ಯೆ ಇದ್ದರೆ, ಚೆಸ್ಟ್ ಪೇಯ್ನ್ ಇದ್ದರೆ, ಎದೆ ನೋವಿದ್ರೆ, ಅಥವಾ ನೋಡಿ ನಮ್ಮ ಲಂಗ್ಸು ಸ್ಕಿನ್ನನ್ನು ಗೌನ್ ಮಾಡುತ್ತೆ, ಸ್ಕಿನ್ ರಿಲೇಟೆಡ್ ಸಮಸ್ಯೆ ಇದ್ದರೆ, ಅಥವಾ ಶಾರ್ಟ್ ಬ್ರೀತಿಂಗ್ ಇಶ್ಯೂಸ್ ಇದ್ದರೆ, ಹಾಗೆ ಪೆರಿಕಾರ್ಡಿಯಂನ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ನೆಕ್ಸ್ಟ್ ಟಾಪಿಂಗ್ ಬಂದ್ಬಿಟ್ಟು ಕಂಕುಳ ಭಾಗದಲ್ಲಿ, ಆರ್ಮ್ ಪಿಟ್ಟಲ್ಲಿ ನಿಮ್ಮ ಎಡಹಸ್ತನ ಇಲ್ಲಿ ತಲೆ ಹಿಂಭಾಗಕ್ಕೆ ಜಸ್ಟ್ ಇಡೋದು. ನೋಡಿ, ಈ ಕಂಕುಳ ಭಾಗದಲ್ಲಿ ಟ್ಯಾಪ್ ಮಾಡೋದು. ಕೈ ಈ ರೀತಿ ಮಾಡ್ಕೊಳ್ಳೋದು. 1 2 3 4 5 6 7 8 9 10 11 12. ಅದೇ ರೀತಿ ವಿರುದ್ಧ ಕಡೆ ಕೂಡ ನಿಮ್ಮ ಬಲಹಸ್ತ ತಲೆ ಹಿಂಭಾಗಕ್ಕಿಡಿ. 1 2 3 4 5 6 7 8 9 10 11 12. ಈ ಕಡೆ 12, ಈ ಕಡೆ 12. ಈ ರೀತಿ ಮಾಡೋದ್ರಿಂದ ಕಾರ್ಡಿಯರ್ ವೆಸ್ಕ್ಯುಲರ್ ಸಿಸ್ಟಮ್, ಲಿವರ್ ಆಗ್ಬೋದು, ಗಾಲ್ ಬ್ಲಾಡರ್ ಆಗ್ಬೋದು, ಅದರದ ಆರೋಗ್ಯ ಮಟ್ಟ ಸುಧಾರಣೆಗೊಳ್ಳಲಿಕ್ಕೆ, ಹಾಗೆ ಲಿಂಪಥೆಟಿಕ್ ಸಿಸ್ಟಮ್ನ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗಲಿಕ್ಕೆ, ಅಥವಾ ಯಾರಾದರೂ ಸ್ಟ್ರೆಸ್ಸಲ್ಲಿದ್ದರೆ, ಡಿಪ್ರೆಷನಲ್ಲಿದ್ದರೆ ಇಲ್ಲಿ ಕಂಕುಳ ಭಾಗದಲ್ಲಿ ಟ್ಯಾಪ್ ಮಾಡೋದ್ರಿಂದ ಅದರಿಂದ ಕೂಡ ಡಿಪ್ರೆಷನ್ನು, ಸ್ಟ್ರೆಸ್ನಿಂದ ಹೊರ ಬರಲಿಕ್ಕೂ ಇದು ಸಹಕಾರಿಯಾಗುತ್ತೆ. ನೆಕ್ಸ್ಟ್ ಒನ್ ಟ್ಯಾಪ್ ಮಾಡೋ ಜಾಗ ಬಂದು ಗ್ರೋವಿಂಗ್ ಏರಿಯಾ. ಇಲ್ಲಿ ವಿ ಶೇಪ್ ಇರುತ್ತಲ್ಲ, ಈ ಭಾಗದಲ್ಲಿ ನೋಡಿ ಕೈ ಈ ರೀತಿ ಮಾಡ್ಕೊಳ್ಳೋದು. 1 2 3 4 5 6 7 8 9 10 1 2 12 ಬಾರಿ ಇಲ್ಲಿ ಟ್ಯಾಪ್ ಮಾಡಿದಾಗ ಈ ಗ್ರೋವಿಂಗ್ ಏರಿಯಾ ಅಲ್ಲೆಲ್ಲರೂ ಕೂಡ ಲಿವರನ್ನ ಮೆರಿಡಿಯನ್ ಆಗ್ಬೋದು, ಮತ್ತು ಸ್ಪ್ಲೀನ್ ಮೆರಿಡಿಯನ್ ಆಗ್ಬೋದು, ಹಾಗೆ ಸ್ಟಮಕ್ನ ಮೆರಿಡಿಯನ್ ಕೂಡ ಅಲ್ಲಿ ಹಾದು ಹೋಗಿರುತ್ತೆ. ನಿಮಗೆ
ಸ್ಪ್ಲೀನು ಸ್ಟಮಕ್ ಮೆರಿಡಿಯನ್ನು ಹಾದು ಹೋಗಿರೋದ್ರಿಂದ ಅಲ್ಲಿ ಟ್ಯಾಪ್ ಮಾಡೋದ್ರಿಂದ ನಿಮ್ಮ ಡೈಜೆಸ್ಟಿವ್ ರಿಲೇಟೆಡ್ ಸಮಸ್ಯೆ ಇದ್ರೆ ನಿವಾರಣೆ ಆಗುತ್ತೆ. ಹಾಗೆ ಯುರಿನರಿ ಪ್ರಾಬ್ಲಮ್ ಇದ್ರೆ ನಿವಾರಣೆ ಆಗುತ್ತೆ. ರೀಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ಏನಾರ ಪ್ರಾಬ್ಲಮ್ ಇದ್ರೂ ಕೂಡ ಅದು ರೆಕ್ಟಿಫೈ ಆಗಲಿಕ್ಕೆ ಸಹಕಾರಿಯಾಗುತ್ತೆ ಈ ರೀತಿ ಟ್ಯಾಪ್ ಮಾಡೋದು. ನೆಕ್ಸ್ಟ್ ಒನ್ ಇಸ್ ಲಾಸ್ಟ್ ಒನ್, ಮಂಡಿಯ ಹಿಂಭಾಗದಲ್ಲಿ ಟ್ಯಾಪ್ ಮಾಡೋದು. ಈ ಮಂಡಿಯ ಹಿಂಭಾಗದಲ್ಲಿ ಕಿಡ್ನಿ ಮತ್ತು ಯುರಿನರಿ ಬ್ಲಾಡರ್ ಮೆರಿಡಿಯನ್ನು ಹಾದು ಹೋಗಿರುತ್ತೆ. ಆ ಕಿಡ್ನಿಯ ಮೆರಿಡಿಯನ್ನಲ್ಲಿ ಏನಾರ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ. ಕಿಡ್ನಿಯ ಸಿಸ್ಟಮ್ನಲ್ಲಿ ಕಿಡ್ನಿಯ ಸಿಸ್ಟಮ್ ಏನಾರ ಸರಿ ಇಂಬ್ಯಾಲೆನ್ಸ್ ಆಗಿದ್ರೆ ಸರಿಪಡಿಸಲಿಕ್ಕೆ ರೆಕ್ಟಿಫೈ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ಸುಮಾರು ಜನ ಮಂಡಿ ನೋವು, ಸೊಂಟ ನೋವು, ಹಾಗೆ ಸಯಾಟಿಕದ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ದೀರ್ಘಾವಧಿ ಕಾಲದಿಂದ. ಮಂಡಿಯಿಂದ ಟ್ಯಾಪ್ ಮಾಡೋದ್ರಿಂದ ನೀವು ಸಯಾಟಿಕಾದಿಂದ, ಸೊಂಟ ನೋವಿಂದ, ಮಂಡಿ ನೋವಿಂದ ಕೂಡ ಸಫರ್ ಆಗ್ತಾ ಇದ್ರೆ ಅದರಿಂದ ರಿಲೀಫನ್ನು ಪಡಿಬೋದು. ನೋಡಿ ಯಾವ ರೀತಿ ಮಾಡೋದು ಅನ್ನೋದು. ಈ ರೀತಿ ಭಾಗ್ಬಿಟ್ಟು 1 2 3 4 5 6 7 8 9 10 1 2 ಈ ರೀತಿ 12 ಬಾರಿ ಎಲ್ಲ ಭಾಗದಲ್ಲೂ ಟ್ಯಾಪ್ ಮಾಡೋದು. ಈ ಹಿಂದೆ ಟ್ಯಾಪ್ ಮಾಡೋದ್ರಿಂದ ನಿಮಗೆ ಮಂಡಿ ನೋವು, ಸೊಂಟ ನೋವು ಅಥವಾ ಸಯಾಟಿಕಾದ ಪೇನ್ ಇದ್ದರೆ ನಿವಾರಣೆ ಆಗುತ್ತೆ. ತುಂಬ ಸರಳ ಇದೆ. ದಿನದಲ್ಲಿ ಒಮ್ಮೆ ಮಾಡೋದು. ಬೆಳಗ್ಗೆ ಎದ್ದು ಕೂಡಲೇ ದಿನದಲ್ಲಿ ಒಮ್ಮೆ ಈ ಟಾಪಿಂಗ್ ಎಕ್ಸಸೈಸನ್ನು ಮಾಡೋದು. ಹಿಂದೆ ಹೇಳಿದಂಥ ಹಲವು ಥರದ ಸಿಸ್ಟಮ್ಗಳು, ಹಲವು ಥರದ ಇಂಟರ್ನಲ್ ಆರ್ಗನ್ಗಳು, ಆ ಮೆರಿಡಿಯನ್ ಚಾನಲ್ಗಳಲ್ಲಿ ಬ್ಲಾಕೇಜಸ್ ಇದ್ದರೆ ಅಥವಾ ಎನರ್ಜಿ ಇಂಬ್ಯಾಲೆನ್ಸ್ ಇದ್ದರೆ ಸರಿಪಡಿಸಲಿಕ್ಕೆ ಇದು ತುಂಬ ಸರಳವಾಗಿರ್ತಕ್ಕಂಥ ವ್ಯಾಯಾಮ. ಅಂದರೆ ದಿನದಲ್ಲಿ ಒಮ್ಮೆ ಮಾಡೋದು ಬೆಳಗ್ಗೆ. ಬಹಳ ಮುಖ್ಯವಾಗಿ ಒಳ್ಳೆ ನ್ಯಾಚುರಲ್ ಗಾಳಿ ಬೆಳಕು ಇರುವ ಜಾಗದಲ್ಲಿ ಮಾಡೋದು. ಬಹಳ ಮುಖ್ಯವಾಗಿ ಮತ್ತೊಂದು ವಿಶೇಷವಾದ ಸೂಚನೆ ಏನಂದರೆ, ಇದನ್ನು ಮಾಡಿದ ತಕ್ಷಣದಲ್ಲಿ ನೀವು ಸ್ನಾನ ಮಾಡಬಾರ್ದು. ಒಂದು 15ರಿಂದ ಒಂದು ಅರ್ಧ ತಾಸು, ಮುಕ್ಕಾಲು ತಾಸು ಬಿಟ್ಟು, 15 ನಿಮಿಷದಿಂದ ಒಂದು ಅರ್ಧ ಮುಕ್ಕಾಲು ತಾಸು ಬಿಟ್ಟು ತದನಂತರ ಸ್ನಾನ ಮಾಡೋದು. ಸೊ ಈ ರೀತಿಯಾದ ಟಾಪಿಂಗ್ ಎಕ್ಸಸೈಸ್ನ ಪ್ರತಿದಿನ ನೀವು ಮಾಡೋದ್ರಿಂದ ಹಲವು ಥರದ ಬಾಡಿದ ಇಂಟರ್ನಲ್ ಆರ್ಗನ್ಗಳು ಕೂಡ ಸ್ಟ್ರೆಂತನ್ನು ಪಡೆಯೋದ್ರೊಂದಿಗೆ ದೇಹದಲ್ಲಿನ ಟಾಕ್ಸಿನ್ ಎಲ್ಲವೂ ಕೂಡ ಸುಲಭವಾಗಿ ಹೊರ ಹೋಗಲಿಕ್ಕೆ, ದೇಹ ಡಿಟಾಕ್ಸ್ ಆಗಲಿಕ್ಕೆ, ದೇಹದ ಚಯಾಪಚಯ ಕ್ರಿಯೆ ಉನ್ನತಿಗೊಳ್ಳಲಿಕ್ಕೆ ಇದು ಸಹಕಾರಿ. ಸೊ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ. 8 ಭಾಗದಲ್ಲಿ ಇಲ್ಲಿ ಮೊಣಕೈ ಹತ್ರ, ಹಾಗೆ ಕಂಕಳ ಭಾಗದಲ್ಲಿ, ಹಾಗೆ ಗ್ರೋವಿಂಗ್ ಏರಿಯಾದಲ್ಲಿ, ಹಾಗೆ ಮಂಡಿ ಹಿಂಭಾಗ, ಈ 8 ಕಡೆ ಟ್ಯಾಪಿಂಗ್ ಮಾಡೋಕ್ಕಿರುತ್ತೆ. ಅಲ್ಲೇನಾರ ನಿಮಗೆ ಸಮಸ್ಯೆ ಇದ್ದರೆ ಖಂಡಿತ ಈ ಎಕ್ಸಸೈಸು ಮಾಡೋದು ಬೇಡ. ಸೊ ಅಲ್ಲೇನು ಸಮಸ್ಯೆ ಇಲ್ಲ ಅಂದಾಗ ಪ್ರತಿಯೊಬ್ಬರು ಕೂಡ ಇದನ್ನು ಮಾಡ್ಬೋದು. ದಿನದಲ್ಲಿ ಒಮ್ಮೆ ಮಾಡೋದು, ಬೆಳಗ್ಗೆ ಒಂದ್ಸಲಿ ಮಾಡೋದು. ಸೊ ಈ ರೀತಿ ನೋಡಿಕೊಂಡು ಮಾಡಬೇಕು ಎಕ್ಸಸೈಸ್. ಅಲ್ಲೇನಾರ ಸಮಸ್ಯೆ ಇದೆ ಆ ಭಾಗದಲ್ಲಿ, ನಿರ್ದಿಷ್ಟ ಭಾಗದಲ್ಲಿ ಈ ಎಕ್ಸಸೈಸ್ ಮಾಡೋದು ಬೇಡ.